ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಮ್ಮ ಇಷ್ಟು ವರ್ಷದ ಕನಸು ನನಸಾಯಿತು. ರಾಮ ಮಂದಿರ ಇವತ್ತು ಉದ್ಘಾಟನೆ ಆಯಿತು. ನಮ್ಮ ಮನೆ ಹತ್ರನೇ ಇಲ್ಲೇ ಆಂಜನೇಯ ದೇವಸ್ಥಾನದಲ್ಲಿ ಹೋಮ ಮತ್ತು ಹವನ ಇಟ್ಟಿದ್ರು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಕೂಡ ಮಾಡಿಸಿದ್ರು. ಈಗ ನಮ್ಮ ಹಸ್ಬೆಂಡು ಈಗ RSSದಲ್ಲಿ ಸ್ವಲ್ಪ ಫ್ರೀ ಟೈಮಲ್ಲಿ ಇದ್ದಾಗೆ ಕೆಲಸ ಮಾಡ್ತಾಯಿರ್ತಾರೆ. ಹೀಗಾಗಿ ನಾನು ಅಕ್ಕಿ ಮತ್ತಾಕ್ಷರಿ ಏನು ಬಂದಿತ್ತಲ್ಲ, ನಾನು ಕೂಡ ಹೋಗಿಬಿಟ್ಟು ಪಾಕೆಟಲ್ಲೆಲ್ಲ ಹಾಕಿ ಸೇವೆ ಮಾಡಿದೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ರಾಮ ಮಂದಿರದಕ್ಕೆ ಇಲ್ಲಿಂದನೇ ಹೆಲ್ಪ್ ಮಾಡಿದೆ. ಆಮೇಲೆ ಸ್ವಲ್ಪ ಮನೆಗೆ ಹೋಗಿಬಿಟ್ಟು ಕೊಟ್ಟೆ ನಾನು. ಅವೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅದು ನಮಗೆ ಎಷ್ಟು ಖುಷಿ ಆಯಿತು ಅಂದರೆ, ಬಲರಾಮನ ನಾವು ಇವತ್ತು ಕಣ್ತುಂಬಿ ಲೈವ್ದಲ್ಲಿ ನೋಡಿದ್ದೀವಿ. ಆ ವಿಡಿಯೋ ಹಾಕ್ತೀನಿ, ನೋಡಿ ಬನ್ನಿ. ಮೊನ್ನ ಮೂರ್ತಿ ನಮ್ಮ ರೇಖಾ ಆಂಟಿ ಮನೆಯಲ್ಲಿತ್ತು. ಅವರು ಎಷ್ಟು ಚೆನ್ನಾಗಿ ಇವತ್ತು ಡೆಕೋರೇಷನ್ ಮಾಡಿ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ಅವರು ನನಗೆ ಫೋಟೋ ಕಳಿಸಿದ್ರು. ನೋಡಿ, ಅವ್ರದ್ದು ತುಂಬ ಮುಂಚೆಯಿಂದನೂ ರಾಮ, ಸೀತೆ, ಲಕ್ಷ್ಮಣದು ಅವ್ರ ಮನೆಯಲ್ಲಿ ಈ ಥರ ಶೋ ಪೀಸ್ ಇತ್ತು. ಅದನ್ನು ಇವತ್ತು ಅವರು ಪೂಜೆ ಮಾಡಿ ಇಟ್ಟಿದ್ದಾರೆ. ಹುಟ್ಟಿದ್ದಾನೆ ನೋಡಿ ಈ ಮಗು. ಹೆಂಗೆ ರಾಜಸ್ಥಾನಿ ಟೋಪಿ ಹಾಕ್ಕೊಂಡು ಬಂದಿದ್ದಾನೆ ನೋಡಿ, ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದ. ಅದಕ್ಕೆ ಅವ್ನು ನೋಡಿ ನನಗೆ ಅವನ ಜೊತೆ ಫೋಟೋ ತೆಗ್ಸೋಂಗಾಯ್ತು. ರಾಜಸ್ಥಾನಿ ಹುಡುಗ ಇದು. ಇಲ್ಲಿ ಸೇಟುಗಳು ತುಂಬಾ ಬಂದಿದ್ದರು. ಅವರು ಕೂಡ ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಅನ್ನಪ್ರಸಾದಕ್ಕೆ ಕ್ಯೂದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಾನು ಪ್ರಸಾದ ತೊಗೊಂಡು ಮನೆಗೆ ಬಂದೆ. ಇದು ಒಂದು ಮಂತಿಂದನೇ ನಾವು ನಮ್ಮ ಮನೆ ಹಿಂದ್ಗಡೆನೇ ಒಂದು ದೇವಸ್ಥಾನದಲ್ಲಿ ಡೈಲಿ ನಾನು ಒಂದು 2 ಅವರ್ಸು ಹೋಗಿಬಿಟ್ಟು ಮಂತ್ರಾಕ್ಷರಿಯನ್ನು ಹಾಕಿ ಪ್ಯಾಕ್ ಮಾಡ್ತಾಯಿದ್ವಿ. ಡೈಲಿ ಒಂದು 400 ಈ ಥರ ಹಾಕಿ ಬರ್ತಾಯಿದ್ವಿ. ಅವತ್ತಿಂದನೇ ನಮ್ಮದು ಶುರುವಾಗಿದೆ ಇದು. ಆಮೇಲೆ ನಮ್ಮ ಏರಿಯಾದಲ್ಲಿ ಒಂದು ಸ್ವಲ್ಪ ಮನೆಗೆ ಕೂಡ ಹೋಗಿ ನಾವು ಹಂಚಿ ಬಂದ್ವಿ. ಈಗ ನೋಡಿ ಅಯೋಧ್ಯಕ್ಕೆ ನಾವು ಅಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಟೈಮ್ ಹಿಡುತ್ತೆ. ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆವಾಗ ಅಲ್ಲಿ ಉದ್ಘಾಟನೆ ಮೋದಿಜಿಯವರು ಮಾಡಬೇಕಾದ್ರೆ ನಾವಿಲ್ಲಿ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ನೋಡಿ ಇಲ್ಲೆಲ್ಲ ಮಂತ್ರಾಕ್ಷರಿ ಹಾಕ್ತಾಯಿದ್ವಿ ನಾವೆಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು. ಮಗ ಯದುವೀರ್ನು ಕೂಡ ನಾನು ಡೈಲಿ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ಎಲ್ಲ ಗೊತ್ತಾಗಬೇಕಲ್ಲ ಯಾವ ಥರ ದೇವ್ರದ್ದು ಸೇವೆ ಮಾಡಬೇಕು ಅಂತ. ಅವನು ಕೂಡ ಪಾಕೆಟ್ ಓಪನ್ ಮಾಡಿಕೊಡ್ತಾ ಇದ್ದ ನಮಗೆಲ್ಲ. ನನಗೆ ದೇವಸ್ಥಾನದಲ್ಲಿ ಈ ಥರ ಸೇವೆ ಮಾಡೋದಂದರೆ ಇಷ್ಟ. ಈ ಸೇವೆ ನಮಗೆ ಒಲ್ದಿದೆ ಅಂದರೆ ಎಷ್ಟು ಅದೃಷ್ಟ ಮಾಡಿರ್ಬೋದು. ನಮ್ಮ ಹಸ್ಬೆಂಡು ಡೈಲಿ ಹೋಗ್ತಿದ್ರು. ಅವರು 1 ಮಂತ್ ಹೋದರು. ನಾನು ನಡು ಸ್ಕೂಲು ಮಕ್ಕಳಿಗೆ ಫ್ರೀ ಟೈಮಲ್ಲಿ ಇದ್ದಾಗೆ ಹೋಗ್ಬಿಟ್ಟು ಮಂತ್ರಾಕ್ಷರಿಯನ್ನು ಪ್ಯಾಕ್ ಮಾಡಿ ಬರ್ತಾಯಿದ್ದೆ. ಇದಂತೂ ನನ್ನ ಒಂದು ಚಿಕ್ಕ ಹಸ್ಬೆಂಡು ಎಲ್ಲರ ಮನೆಗೆ ಕೊಟ್ಟಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಕೊಡಬೇಕಾದ್ರೆ ನಾನು ತುಂಬ ಭಕ್ತಿಯಿಂದ ಆ ಮಂತ್ರಾಕ್ಷರಿಯನ್ನು ಇಸ್ಕೊತಾ ಇದ್ದೆ. ಮಂತ್ರಾಕ್ಷತೆಯನ್ನು ನಾನು ದೇವ್ರ ಮನೆಯಲ್ಲಿ ಫೋಟೋ ಜೊತೆನೇ ಕೊಟ್ಟಿದ್ದರು. ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ ನಾನು ಡೈಲಿ. ಇನ್ನೊಂದು ವಿಷಯ, ನಮ್ಮ ಸೆಕೆಂಡ್ ಬ್ರದರು ಶಂಕರು ನಮ್ಮ ಸ್ವಾಮೀಜಿಯವರಾದ ಮೃತ್ಯುಂಜಯ ಸ್ವಾಮೀಜಿಯವರ ಜೊತೆ ಅಯೋಧ್ಯಕ್ಕೆ ಹೋಗಿದ್ದಾನೆ. ಕಾಶಿಗೆ ಹೋಗಿಬಿಟ್ಟು ಅಲ್ಲಿಂದನೇ ಅಯೋಧ್ಯಕ್ಕೆ ಹೋಗಿದ್ದಾನೆ. ಅಯೋಧ್ಯೆ ಉದ್ಘಾಟನೆಗೆ ಸ್ವಾಮೀಜಿಯವರಿಗೂ ಕೂಡ ಆಮಂತ್ರಣ ಬಂದಿತ್ತು. ಅವ್ರ ಜೊತೆನೇ ನಮ್ಮ ಅಣ್ಣ ತುಂಬ ಅವ್ರ ಜೊತೆನೇ ಇರ್ತಾನೆ. ಅಯೋಧ್ಯದಲ್ಲಿ ನೇರ ರಾಮನ ದೇವಸ್ಥಾನಕ್ಕೆ ಹೋಗಿದ್ದಾನೆ. ನೋಡಿ ಎಷ್ಟು ಈಗ ಅವನಿಗೆ ಅದೃಷ್ಟ ಅಂದರೆ ನೋಡಿ, ಅವ ಅಲ್ಲೇ ಹೋಗ್ಬಿಟ್ಟು ನ್ಯೂಸ್ ಚಾನೆಲ್ ಅವ್ರ ಜೊತೆ ಎಲ್ಲ ಮಾತಾಡಿದ್ದೇನೆ. ತುಂಬ ಖುಷಿಯಾಯಿತು ನನಗೆ ನಮ್ಮ ಬ್ರದರ್ ಹೋಗಿದ್ದಕ್ಕೆ.
ಚಿಕ್ಕವರಿದ್ದಾಗನೇ ನಮ್ಮ ಸ್ಕೂಲಲ್ಲಿ ಹೇಳ್ತಾ ಇದ್ರು RSS ಎಲ್ಲರೂ ಬಂದುಬಿಟ್ಟು ಅವಾಗಿನೇ ರಾಮ ಮಂದಿರದ್ದು ಎಷ್ಟು ಗಲಾಟೆ ನಡೆದಿತ್ತು. ಈಗ ನೋಡಿ ಮೋದಿಜಿಯವರ ಕೈಯಿಂದನೇ ಉದ್ಘಾಟನೆ ಕೂಡ ಆಯಿತು. ನಾವು ಈ 2024ನ ನಾವು ಮರೆಯೋಕ್ಕೆ ಆಗಲ್ಲ. ರಾಮ ಮಂದಿರ ಉದ್ಘಾಟನೆ ಆಯಿತು. ತುಂಬ ನಮಗೆ ಖುಷಿ ಆಯಿತು. ಜೈ ರಾಮ್ ಶ್ರೀರಾಮ್, ಜೈ ಜೈ ರಾಮ್ ಶ್ರೀರಾಮ್. ಈ ವರ್ಷ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡಿಲ್ಲ ಅಂದರೆ ಈಗಲೇ ಹೋಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.